ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಎಕ್ಸಾಮಿನ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಎಕ್ಸಾಮ್ 2 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ವರ್ಷ ನಡೆದದ್ದು 2025ರಲ್ಲಿ, ಆಯಿತಾ, ಮೇ ತಿಂಗಳ 5ನೇ ತಾರೀಕು. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಇದು 1ನೆಯ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸಾಮಾನ್ಯ ಸರಕುಗಳು ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ನೋಡೋಣ ಈಗ. ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕ. ಆಪ್ಷನ್ ಎ ಬಿ ಸಿ ಡಿ. ಇಲ್ಲಿ ಬಹಳ ವಿದ್ಯಾರ್ಥಿಗಳು ರಾಂಗ್ ಆನ್ಸರನ್ನು ಹಾಕಿ ಬಂದಿದ್ದಾರೆ. ಬಹಳ ಜನಕ್ಕೆ ಆನ್ಸರು ಬಿ ಅಂತ ನೀವು ಮಾಡಿದ್ದೀರಾ. ಆದರೆ ನನ್ನ ಪ್ರಕಾರ ಆನ್ಸರ್ ಇದಕ್ಕೆ ಆಪ್ಷನ್ ಸಿ ಆಗಿ ಇರುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತವೆ. ಏನಂತ ಕರೆಯುತ್ತೇವೆ? ಕ್ವಶನ್ ನಂಬರ್ 3. ಈಗ ಬಹಳ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಕ್ವಶನ್ ನಂಬರ್ 2 ಹಾಗೂ ಕ್ವಶನ್ ನಂಬರ್ 3ರಲ್ಲಿ ಡೌಟ್ ಕಾಣುತ್ತಿರುವಂಥದ್ದು. ಈಗ ಇಂಗ್ಲೀಷ್ ಪ್ರಕಾರ ನಮಗೆ ಸರಿಯಾದ ಉತ್ತರ ಏನು ಬರುತ್ತೆ ಅಂದರೆ ಅಲ್ಲಿ ಆಯಿತಾ, ಆಪ್ಷನ್ ಡಿ ಬರುತ್ತೆ. ಬೆಲೆ ಅಂತಸ್ತು ಅಂತ ಇದಲ್ವಾ ಇಂಗ್ಲೀಷ್ ಪ್ರಕಾರ. ಅದೇ ಕನ್ನಡ ಮೀಡಿಯಮ್ನವ್ರ ಪ್ರಕಾರ ಆಪ್ಷನ್ ಎ ಆಗಿದೆ, ಕನಿಷ್ಠ ಬೆಲೆ ಅಂತ. ಹಾಗಾಗಿ ಕನ್ನಡದವರಿಗೆ ಎ ಆಪ್ಷನ್ನು, ಇಂಗ್ಲೀಷ್ನವರಿಗೆ ಡಿ ಆಪ್ಷನ್. ಹಾಗಂತೂ ಕೂಡ ಇರಲ್ಲ ಅಲ್ವಾ, ಯಾವುದಾದ್ರೂ ಒಂದೇ ಅದಕ್ಕೆ ಉತ್ತರ ಆಗಿರಬೇಕು. 3ನೆಯ ಪ್ರಶ್ನೆ ಆಪ್ಷನ್ ಎ ಡಿ 2 ನಿಮಗಾಗಿಯೇ ನಾನು ಬಿಟ್ಟಿರ್ತೇನೆ. ದಯವಿಟ್ಟು ಕನ್ನಡ ಮೀಡಿಯಮ್ನವರು ಆಯಿತಾ, ನೀವು ನನಗೆ ಚೆನ್ನಾಗಿ ಗೊತ್ತು ಆಪ್ಷನ್ ಎನಲ್ಲೇ ಹೋಗ್ತಾ ಇದ್ದೀರಾ, ಇಂಗ್ಲೀಷ್ ಮೀಡಿಯಮ್ನವರು ಆಪ್ಷನ್ ಡಿನಲ್ಲಿ ಹೋಗ್ತಾ ಇದ್ದೀರಾ ಅಂತ. ಎನಿಹೌ 4ನೆಯ ಪ್ರಶ್ನೆ ನೋಡೋಣ. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಬೇಡಿಕೆ ಪೂರೈಕೆಗೆ ಸಮವಾಗಿರುವ ಬಿಂದುವಿನಲ್ಲಿ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಮತೋಲನವಿರುತ್ತದೆ ಅನ್ನುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 5ನೆಯ ಪ್ರಶ್ನೆ, ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಗಿಂತ ಅಧಿಕವಾದ ಉಂಟಾಗುವ ಸನ್ನಿವೇಶ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅನಪ್ರಸಾರಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಫಸ್ಟ್ ಮೇನಲ್ಲಿ ಎಲ್ಲ MCQsಗಳು ಮುಗಿದು ಹೋದವು. ಈಗ ನಾವು 2ನೆಯ ಮೇನ್ ಕ್ವಶನ್ನು, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕರೆಯುತ್ತೇವೆ. ಬನ್ನಿ 6ನೆಯ ಪ್ರಶ್ನೆ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಅಂತ ಒಂದು ಪ್ರಶ್ನೆ ನಿಮಗೆಲ್ಲರಿಗೂ ಕೂಡ ಇದೆ. ಅದಕ್ಕೆ ಸರಿಯಾದ ಉತ್ತರ ಸಂಕುಚಿತ ಹಣ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಹೌದಾ? ಅಥವಾ ಇಲ್ಲಿ ಬಹಳ ಜನಕ್ಕೆ ತೊಂದರೆ ಇರುವಂಥದ್ದೇ ಇವೆಲ್ಲ ಆನ್ಸರ್ಗಳಲ್ಲಿ. ಬನ್ನಿ ನೋಡೋಣ, ಆಯಿತಾ. ಈಗ 2ನೆಯ ಯಾವುದು 7th ಕ್ವಶನ್, ಬದಲಾಗುವ ಆಧಾನದ ಪ್ರತಿ ಘಟಕ ಉತ್ಪಾದನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. 7ನೆಯ ಪ್ರಶ್ನೆಗೆ ಸರಾಸರಿ ಉತ್ಪನ್ನ ಅಂತ ಇದಲ್ವ 100% ರೈಟ್ ಆನ್ಸರ್ ಆಗುತ್ತೆ. 8ನೆಯ ಪ್ರಶ್ನೆ, M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ 8ನೆಯ ಪ್ರಶ್ನೆ ಇದೆ. ಅದನ್ನು ನಾವು ಸಂಕುಚಿತ ಹಣ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ. ಹಾಗಿದ್ರೆ ಒಂದೇನೇದಕ್ಕೆ ಏನು ಆನ್ಸರು ಅನ್ನುವಂಥದ್ದೇ ಈಗ ಡೌಟಲ್ಲಿದ್ದೀರಾ, ಅದನ್ನು ಕ್ಲಿಯರ್ ಮಾಡ್ತೇನೆ, ಡೋಂಟ್ ವರಿ. ಕಂದಾಯ ಕೊರತೆ = ಕಂದಾಯ ವೆಚ್ಚ ಮೈನಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಕಂದಾಯ ಸ್ವೀಕೃತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಹಾಗಿದ್ರೆ ಏನಂತೀರಾ, 9ನೆಯ ಪ್ರಶ್ನೆಯನ್ನು ನೋಡೋಣ, ಆಯ್ತಲ್ವ. 10ನೆಯ ಪ್ರಶ್ನೆ, ದೇಶೀಯ ಕರೆನ್ಸಿ ರೂಪದಲ್ಲಿರುವ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. 10ನೇದಕ್ಕೆ ಸರಿಯಾದ ಉತ್ತರ ಕುಗ್ಗುವಿಕೆ. ಹಾಗಿದ್ರೆ ನಮಗೆ 10ನೆಯ ಆನ್ಸರು ಸಿಕ್ತು, ಏನು? ಕುಗ್ಗುವಿಕೆ. 9ನೇ ಆನ್ಸರು ಕಂದಾಯ ಸ್ವೀಕೃತಿ. ಅಲ್ಲಿಗೆ ಫಸ್ಟು ಆಯಿತು, ಥರ್ಡ್ ಆಯಿತು. ಸೆಕೆಂಡ್ ಒನ್ನು ಸಂಕುಚಿತ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ನಂತರದಲ್ಲಿ ಆಯ್ಕೆಯ ಅಂತ ಇದೆ ಅಲ್ವಾ, ಅದು 6ನೆಯ ಆನ್ಸರ್ ಆಗಿರುತ್ತೆ. ಕ್ಲಿಯರ್?
ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಪೇಪರನ್ನು ನಾನು ಮುಗಿಸಿಕೊಟ್ಟಿದ್ದೇನೆ. ಈಗ ನಾವು ಕ್ವಶನ್ ನಂಬರ್ 11ಕ್ಕೆ ಹೋಗೋಣ. ಏನು ಡೌಟ್ ಇಟ್ಕೋಬೇಡಿ, ಹೊಂದಿಸಿ ಬರೆಯಿರಿ. ABCDE. ಈಗ ಪೈ ಅಂದರೆ ಏನು ಅಂತ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ TR-TC ಅಂತ ಇದಲ್ವಾ, ಆಪ್ಷನ್ 2 ಅದು ಸರಿಯಾದ ಉತ್ತರ. ಹೇಗೆ ಆಡಮ್ ಸ್ಮಿತ್. ಕ್ವಶನ್ ನಂಬರ್ B. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ 1 ಆಗಿರುತ್ತೆ. ಕಾಣದ ಕೈ ಕಾರ್ಯಾಚರಣೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ 1. ತಪಾಶೀಲು ಪಟ್ಟಿ ಅಂತ ಕ್ವಶನ್ ನಂಬರ್ C ಇದೆ. ಇದಕ್ಕೆ ಸರಿಯಾದ ಉತ್ತರ ದಾಸ್ತಾನಿನ ಚಲಕ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ D ಅನ್ನು ನಾವು ನೋಡ್ತಾ ಹೋಗೋಣ. ಈಗ ಹೆಚ್ಚುವರಿ ಬೇಡಿಕೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೆಚ್ಚುವರಿ ಬೇಡಿಕೆ ಅಲ್ವಾ, ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಕಾರಣವಾಗುತ್ತದೆ. ಕೊನೆಯ ಪ್ರಶ್ನೆ, ನಿರ್ವಹಣಾ ಹೊಂದಾಣಿಕೆ ಎಂದರೇನು? ಭಾಳ ಈಸಿ ಕಣ್ರಿ, ಇದಕ್ಕೆ ಡರ್ಟಿ ಹೊಂದಾಣಿಕೆ ಎಂದು ಕರೆಯುತ್ತೇವೆ. ಧನ್ಯವಾದಗಳು. ಈಗ ನಿಮಗೆ ಡೌಟ್ ಇರುವಂಥದ್ದು ಯಾವುದು ಅಂತ ನಾನೇ ನಿಮಗೆ ಹೇಳ್ಬಿಡ್ತೇನೆ. 10ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ಕುಗ್ಗುವಿಕೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕಂದಾಯ ಸ್ವೀಕೃತಿ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕುಚಿತ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸರಾಸರಿ ಉತ್ಪನ್ನ. 6ನೆಯ ಪ್ರಶ್ನೆಗೆ ಸಂಪನ್ಮೂಲ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಇಲ್ಲೇ ಅಲ್ವಾ, ನನ್ನ ಆಯ್ಕೆಯ ಅದೇ ಇರಬೇಕು ಅಂತ ನನ್ನ ಪ್ರಕಾರ. ಅಲ್ಲಿ ಡೌಟ್ ಇದೆ ಸ್ವಲ್ಪ ಬಹಳ ಜನಕ್ಕೈತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಸಂಪೂರ್ಣವಾದ ಪೇಪರ್ ಒಮ್ಮೆ ನೋಡ್ಕೊಂಬಿಡಿ, ಯಾಕಂದರೆ ಪೇಪರ್ ಸಿಗೋದೇ ಇದು ಭಾಳ ಅಪರೂಪ. ಎಕ್ಸಾಮ್ 2 ಸಿಗೋದು ಭಾಳ ಕಷ್ಟ. ಎಕ್ಸಾಮ್ 1 ಸಿಕ್ಬಿಡುತ್ತೆ ಎಲ್ಲ ಕಡೆ ನಿಮಗೆ. ಎಕ್ಸಾಮ್ 2 ಪೇಪರು ಮುಂದಿನ ವರ್ಷದವರಿಗೆ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳ್ಬಿಟ್ಟೆ ಇವೆಲ್ಲ ವಿಡಿಯೋಗಳನ್ನು ಫುಲ್ ಪೇಪರು ಕೀ ಆನ್ಸರ್ ಕೊಡಲಿಲ್ಲ ಅಂದರೂ ಕೂಡ ನಾವು ಏನಂತೀರ ಫುಲ್ಲು ಪೇಪರನ್ನು ಬ್ರೌಸ್ ಮಾಡ್ತೇವೆ. ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ತಿಂಗಳ ಐ ಥಿಂಕ್ 8ನೇ ತಾರೀಕು ಕೊನೆಯ ದಿನ ಅಂತ ಅನಿಸುತ್ತೆ, ಇವತ್ತು ಅಪ್ಲೋಡನ್ನು ಮಾಡ್ತೇನೆ. ಅಫಿಷಿಯಲ್ ಕೀ ಆನ್ಸರ್ಗಳು ಕೂಡ ರಿಲೀಸ್ ಆಗಿದ್ದಾವೆ ನಮ್ಮ ಗೌರ್ಮೆಂಟ್ ವತಿಯಿಂದ, ಅಂದರೆ PUC ಬೋರ್ಡ್ ವತಿಯಿಂದ. ಅದನ್ನು ತಾವುಗಳು ಯಾವೆಲ್ಲ ಎಕ್ಸಾಮ್ ಬರೆದಿರೋ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಇವತ್ತು ಸಂಜೆಯ ಒಳಗಾಗಿ ನಿಮಗೆಲ್ಲರಿಗೂ ಕೂಡ ಎಲ್ಲ ಅಫಿಷಿಯಲ್ಸ್ ಎಲ್ಲ ಕೀ ಆನ್ಸರ್ಗಳು PUC ಬೋರ್ಡ್ ವತಿಯಿಂದ ಕೊಟ್ಟಂಥ ಆನ್ಸರ್ಗಳನ್ನು ನಾವು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.